ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕನ್ಯಾ ರಾಶಿಯು ರಾಶಿಚಕ್ರ ಚಿಹ್ನೆಯ 6ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಕನ್ಯಾ ರಾಶಿಯು ಉತ್ತರ ಫಾಲ್ಗುಣಿ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಕನ್ಯಾ ರಾಶಿಯ ಗ್ರಹಾಧಿಪತಿಯು ಬುಧನಾಗಿರುತ್ತಾನೆ. ತತ್ವ ಪೃಥ್ವಿ ತತ್ವ, ಸ್ವಭಾವ ದ್ವಿಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ಯಾವುದೇ ವಿಷಯವನ್ನು ಆಳವಾಗಿ ಯೋಚಿಸುತ್ತಾರೆ. ಪ್ರತಿಯೊಂದು ಕೆಲಸದಲ್ಲಿಯೂ ಅಚ್ಚುಕಟ್ಟುತನ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ. ಕನ್ಯಾ ರಾಶಿಯವರಿಗೆ ಬುಧವಾರ ಮತ್ತು ಶುಕ್ರವಾರ ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಹಸಿರು, ಬಿಳಿ ಮತ್ತು ತಿಳಿ ಹಳದಿಯಾಗಿರುತ್ತದೆ. ಅದೃಷ್ಟದ ರತ್ನ ಪಚ್ಚೆಯಾಗಿರುತ್ತದೆ. ಈಗ ನಾವು ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರೇ, ಈ ರಾಶಿಯವರು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾದ ಅಥವಾ ಜಾಗರೂಕರಾಗಿರಬೇಕಾದ ವಿಷಯ ಇದು. ಇಂದು ಜುಲೈ 19 ಭಾನುವಾರ. ನಿಮ್ಮ ಮನೆಯಲ್ಲಿ ಕೆಲವು ಕೆಟ್ಟ ಸುದ್ದಿಗಳನ್ನು ನೀವು ಕೇಳುವ ಸೂಚನೆಗಳಿವೆ. ಯಾರಿಗಾದರೂ ಒಳ್ಳೆಯ ಸುದ್ದಿ ಎಂದರೆ ಸಂತೋಷ, ಕೆಟ್ಟ ಸುದ್ದಿ ಎಂದರೆ ನಮಗೆ ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಅಥವಾ ನಮ್ಮ ಸಂಬಂಧಿಕರಿಗೆ ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ, ಅಥವಾ ಕೆಲವು ಪ್ರಮುಖ ಸುದ್ದಿ ಎಂದರೆ ನಮಗೆ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಆದರೆ ಕೊನೆಯಲ್ಲಿ ಕೆಲಸ ವಿಫಲಗೊಳ್ಳುತ್ತದೆ ಮತ್ತು ವಿಶೇಷವಾಗಿ ಬೇರೆ ಯಾರಾದರೂ ಯಾವುದಾದರೂ ವಿಷಯಗಳಲ್ಲಿ ಇದನ್ನು ಕೆಟ್ಟ ಸುದ್ದಿ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ನೀವು ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಎಲ್ಲ ವಿಷಯಗಳು ಅರ್ಥವಾಗುತ್ತವೆ. ಇದು ಯಾವ ರೀತಿಯ ಸುದ್ದಿ ಮತ್ತು ನೀವು ಹೇಗೆ ಜಾಗರೂಕರಾಗಿರಬೇಕು. ಆದ್ದರಿಂದ ತಡ ಮಾಡದೆ ವಿಡಿಯೋಗೆ ಹೋಗೋಣ. ಈ ರಾಶಿಯವರು ಬಹಳ ವಿಶೇಷ ವ್ಯಕ್ತಿಗಳು. ಅಲ್ಲದೆ ಈ ರಾಶಿಯವರು ಯಾವಾಗಲೂ ಸಂಬಂಧಗಳು ಮತ್ತು ಸಂಪರ್ಕಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸುತ್ತಾರೆ. ಅಲ್ಲದೆ ಕೆಲವು ವಿಷಯಗಳಲ್ಲಿ ನಂಬಿಕೆ ಇಡುವವರು ಎಂದಿಗೂ ಹಾನಿ ಮಾಡುವುದಿಲ್ಲ. ಅಲ್ಲದೆ ನೀವು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ನಾನು ಬಯಸುವವರೊಂದಿಗೆ ಯಾವಾಗಲೂ ಇರಬೇಕು ಎಂದು ಯೋಚಿಸುತ್ತೀರಿ. ಯಾರಿಗಾದರೂ ಸಹಾಯ ಮಾಡುವಲ್ಲಿ ಅಥವಾ ಧೈರ್ಯ ನೀಡುವಲ್ಲಿ ನೀವು ನಿಮ್ಮ ಪಾಲುದಾರ ಎಂದು ಪರಿಗಣಿಸಬಹುದು. ಯಾರಾದರೂ ತೊಂದರೆಯಲ್ಲಿದ್ದರೆ ನೀವು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬಹುದು. ಅದು ಹಣ, ಮಾತು ಅಥವಾ ಪ್ರೋತ್ಸಾಹದ ವಿಷಯವಾಗಿರಲಿ. ಯಾವುದೇ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಜೀವನದಲ್ಲಿ ಪಾಲುದಾರರಾಗಿರುತ್ತೀರಿ. ಇಲ್ಲದಿದ್ದರೆ ಈ ರಾಶಿಯವರು ಸ್ವಲ್ಪ ಭಾವನಾತ್ಮಕವಾಗಿ ದುರ್ಬಲರು ಎಂದು ಹೇಳಬಹುದು. ಏಕೆಂದರೆ ವಿಶೇಷವಾಗಿ ನೀವು ಯಾವಾಗಲೂ ಭಾವನಾತ್ಮಕ ಸಮಸ್ಯೆ ಬಂದಾಗ ನೀವು ತುಂಬ ಖಿನ್ನತೆಗೆ ಒಳಗಾಗುತ್ತೀರಿ. ಅಲ್ಲದೆ ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಸ್ವಲ್ಪ ಸಮಯದಿಂದ ನಿಮ್ಮ ಕುಟುಂಬ ಅಥವಾ ನಿಮಗೆ ಸಂಬಂಧಿಸಿದ ಸಂಬಂಧಿಕರಾದ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಸೋದರ ಸಂಬಂಧಗಳು ಅಥವಾ ಕೆಲವು ವಿಷಯಗಳಲ್ಲಿ ಧೈರ್ಯಶಾಲಿಗಳಾಗಿರುವವರು, ನಿಮ್ಮನ್ನು ಪ್ರೋತ್ಸಾಹಿಸುವವರು, ಬೆನ್ನು ತಟ್ಟುವವರು ಮತ್ತು ಪ್ರತಿಯೊಂದು ವಿಷಯದಲ್ಲೂ ಅವರು ನಿಮ್ಮೊಂದಿಗಿದ್ದಾರೆ ಎಂದು ಹೇಳುವ ಜನರು ಅನುಕೂಲಕರವಾಗಿಲ್ಲ ಎಂದು ನೀವು ಗಮನಿಸಬಹುದು. ಆ ನಿಟ್ಟಿನಲ್ಲಿ ಆ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಯಾರಿಗೂ ಯಾವುದೇ ಹಾನಿ ಅಥವಾ ನಷ್ಟವನ್ನುಂಟು ಮಾಡಿಲ್ಲ ಎಂದು ನೀವು ಗಮನಿಸಿದ್ದೀರಿ. ಅದು ಸಂಭವಿಸಿದಂತೆ ಅವರು ಬಹಳ ಜಾಗರೂಕರಾಗಿರುವ ಸಂದರ್ಭಗಳು ಇವೆ. ಅದೇ ಸಮಯದಲ್ಲಿ ಕೆಲವು ಸಮಯದಿಂದ ಅನಿರೀಕ್ಷಿತವಾಗಿ ಮತ್ತೊಂದು ಪ್ರಮುಖ ಸುದ್ದಿ ಕೇಳಿಬರುತ್ತಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಕೆಲವು ದೊಡ್ಡ ನಷ್ಟ ಸಂಭವಿಸಲಿದೆ ಮತ್ತು ಅದು ಸಂಭವಿಸುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗುತ್ತದೆ. ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ತೊಂದರೆಯಲ್ಲಿರುವವರು ನಿಮ್ಮಲ್ಲಿ ಇಂದು, ಅಂದರೆ ಜುಲೈ 19 ಭಾನುವಾರದಂದು ಅನಿರೀಕ್ಷಿತ ಆಘಾತವನ್ನು ಎದುರಿಸಬೇಕಾಗುತ್ತದೆ. ಅವರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆ ಇನ್ನೂ ಕಡಿಮೆಯಾಗದಿರುವುದು ಅಥವಾ ಈ ಸಮಸ್ಯೆ ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆಯೇ ಎಂಬುದನ್ನು ನಿರ್ದಿಷ್ಟವಾಗಿ ಹೇಳುತ್ತದೆ. ನೀವು ಅವರನ್ನು ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೀರಿ ಎಂಬ ಸುದ್ದಿ ಇರುತ್ತದೆ. ಆದರೆ
ಅದು ಇದ್ದಕ್ಕಿದ್ದಂತೆ ನಿಮ್ಮನ್ನು ಆಘಾತಗೊಳಿಸುತ್ತದೆ. ಇದಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಸಂಬಂಧಿಕರು ಚೆನ್ನಾಗಿಲ್ಲ ಅಥವಾ ಅವರಿಗೆ ಏನಾದರೂ ಕೆಟ್ಟ ಘಟನೆ ನಡೆದಿದೆ ಎಂದು ನಿಮಗೆ ತಿಳಿಸುತ್ತಾರೆ. ಆದರೆ ಅವರು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದರು. ಅವರು ನಿಮಗೆ ಬಹಳ ಮುಖ್ಯವಾಗಿದ್ದರು ಮತ್ತು ಅವರಿಂದಾಗಿ ನೀವು ಕೆಲವು ಪ್ರಮುಖ ವಿಷಯಗಳನ್ನು ಸಹ ಕಲಿತಿದ್ದೀರಿ. ಮತ್ತು ಅಂತಹ ಜನರು ನಿಮಗೆ ಹೆಚ್ಚಿನ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಉಂಟು ಮಾಡುತ್ತಾರೆ. ಇದು ಆಶ್ಚರ್ಯಕರವೆನಿಸುತ್ತದೆ. ಇದಲ್ಲದೆ ಇಂದು ವಿಶೇಷವಾಗಿ ನೀವು ಒಂದು ಪ್ರಮುಖ ವ್ಯವಹಾರ ಅಥವಾ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಕೆಲಸ, ವ್ಯವಹಾರ ನಷ್ಟ ಅಥವಾ ವಿಶೇಷವಾಗಿ ಇನ್ನೊಂದು ಕೆಲಸವನ್ನು ಕಳೆದುಕೊಳ್ಳುವ ಬಗ್ಗೆ ಅಥವಾ ಕೆಲಸದಲ್ಲಿ ಗಾಯಗೊಳ್ಳುವ ಬಗ್ಗೆ ಅಥವಾ ಕಾರು ಅಪಘಾತದ ಬಗ್ಗೆ ಅಥವಾ ಒಬ್ಬ ಪ್ರಮುಖ ಪತಿಯ ಬಗ್ಗೆ ಕೇಳಿದರೆ ಆ ಸಮಯದಲ್ಲಿ ಆ ವಿಷಯದ ಬಗ್ಗೆ ನೀವು ಮೊದಲು ತಿಳಿದ ತಕ್ಷಣ ಏನು ಮಾಡಬೇಕೆಂದು ನಿಮಗೆ ಅರ್ಥವಾಗುವುದಿಲ್ಲ ಎಂದು ನೀವು ನೋಡುತ್ತೀರಿ. ಅಲ್ಲದೆ ನೀವು ಕೆಲವು ನಿರ್ಧಾರಗಳನ್ನು ಪುನರ್ವಿಮರ್ಶಿಸುತ್ತೀರಿ ಮತ್ತು ಇದು ಹೇಗೆ ಸಂಭವಿಸುತ್ತದೆ ಎಂದು ಲೆಕ್ಕಾಚಾರ ಮಾಡುವಲ್ಲಿ ನಿರತರಾಗಿರುತ್ತೀರಿ. ಆದರೆ ನನ್ನ ಸ್ನೇಹಿತರೆ, ಇಂದು ಸಂಭವಿಸಲು ಕಾರಣವೆಂದರೆ ಅವರು ಕೆಲವು ಸಮಯದಿಂದ ತಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಅವರಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಅವರ ಪ್ರೀತಿಪಾತ್ರರು ಅವರನ್ನು ಬೆಂಬಲಿಸಲೂ ಇಲ್ಲ. ಇದು ಅವರಿಗೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡಿದೆ. ಅಲ್ಲದೆ ನೀವು ಈ ವಿಷಯದ ಬಗ್ಗೆ ಅವರ ಮೇಲೆ ಬಹಳಷ್ಟು ಭರವಸೆಗಳನ್ನು ಇಟ್ಟಿದ್ದೀರಿ. ಆದ್ದರಿಂದ ಈ ಸುದ್ದಿಯನ್ನು ಕೇಳುವುದು ನಿಮಗೆ ಆಘಾತಕಾರಿಯಾಗಿದೆ. ನಂತರ ನಿನಗೆ ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಎಂದು ನಾನು ಹೇಳುತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಗ್ರಹಗಳ ಸ್ಥಾನವು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮತ್ತು ಇಂದು ಭಾನುವಾರ ಮತ್ತು ಸೂರ್ಯದೇವರ ದಿನ. ಶನಿ ಮತ್ತು ಸೂರ್ಯದೇವರು ಇಂದು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಈ ಸಮಸ್ಯೆ ಇಂದು ನಿಮಗೆ ಮುಖ್ಯವಾಗಿ ಸಂಭವಿಸುತ್ತದೆ. ಅಲ್ಲದೆ ಈ ಸಮಸ್ಯೆ ಬಂದ ತಕ್ಷಣ ನೀವು ತುಂಬ ಆಶ್ಚರ್ಯಚಕಿತರಾಗಿರುವಿರಿ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮನ್ನು ಆಘಾತಕ್ಕೆ ದೂಡುವ ಸಂದರ್ಭಗಳು ಎದುರಾಗುತ್ತವೆ. ಆದರೆ ವಿಶೇಷವಾಗಿ ಈ ಸಮಯದಲ್ಲಿ ಇದರಿಂದ ನೀವು ಪಡೆಯುವ ಲಾಭಕ್ಕಿಂತ ನಷ್ಟಗಳೇ ಹೆಚ್ಚು. ನೀವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೀರಿ ಮತ್ತು ತುಂಬ ಚಡಪಡಿಕೆ ಅನುಭವಿಸುತ್ತೀರಿ ಮತ್ತು ಸ್ವಲ್ಪ ಸಮಯದವರೆಗೆ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನಿಮಗೆ ಅರ್ಥವಾಗುವುದಿಲ್ಲ. ಇದಲ್ಲದೆ ಅಂತಹ ಸಮಸ್ಯೆಗಳು ಬರದಂತೆ ತಡೆಯಲು ನೀವು ಅನೇಕ ಪ್ರಯತ್ನಗಳನ್ನು ಮಾಡಿದ್ದೀರಿ. ಒಂದು ಸಮಯದಲ್ಲಿ ಕೆಲವು ನಂಬಿಕೆಗಳು ಸಹ ಕಳೆದು ಹೋಗುತ್ತವೆ. ಅಲ್ಲದೆ ನೀವು ಇದರ ಬಗ್ಗೆ ಸಂಪೂರ್ಣವಾಗಿ ಯೋಚಿಸುತ್ತಿರುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ ಮತ್ತು ಅವರಿಗೆ ಧೈರ್ಯ ಹೇಳುವಾಗ ನೀವು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಮತ್ತು ದೃಢವಾಗಿರಬೇಕು. ಏಕೆಂದರೆ ನಿಮ್ಮ ಶಕ್ತಿ ನಿಮ್ಮ ಕುಟುಂಬವೇ. ಈ ರೀತಿಯ ಸಮಸ್ಯೆಯು ನಿಮ್ಮನ್ನು ಭಾವನಾತ್ಮಕವಾಗಿ ಅತಿಯಾಗಿ ಅಥವಾ ಖಿನ್ನತೆಗೆ ಒಳಪಡಿಸುವ ಸಾಧ್ಯತೆ ಇರುವುದರಿಂದ ಇಂದು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯದೇವರಿಗೆ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಹೆಚ್ಚುವರಿಗಾಗಿ ಯಾರಿಗಾದರೂ ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದರಿಂದ, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೇವನನ್ನು ಸಮಾಧಾನಪಡಿಸಲು ಸಹಾಯವಾಗುತ್ತದೆ. ನಿರ್ಗತಿಕರಿಗೆ ಅಕ್ಕಿ ದಾನ ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪರಿಸ್ಥಿತಿ ಏನೇ ಇರಲಿ, ಬೇಗನೆ ಎದ್ದು ದೇವರನ್ನು ಪ್ರಾರ್ಥಿಸುವುದು, ನಿರ್ದಿಷ್ಟವಾಗಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ. ನೆನಪಿಡಿ ಸ್ನೇಹಿತರೆ, ದೈನಂದಿನ ಜೀವನದ ಘಟನೆಗಳು ನಮಗೆ ಪಾಠಗಳನ್ನು ಕಲಿಸಲು ಅಥವಾ ಸ್ವತಂತ್ರವಾಗಿ ಬೆಳೆಯಲು ಮತ್ತು ಯಶಸ್ವಿಯಾಗಲು ನಮ್ಮ ಸಾಮರ್ಥ್ಯವನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ. ನಿರ್ದಿಷ್ಟ ಘಟನೆಗಳು ಹೆಚ್ಚಾಗಿ ನಾವು ಏಳಿಗೆ ಹೊಂದುತ್ತೇವೆಯೇ ಅಥವಾ ಹಿನ್ನಡೆಗಳನ್ನು ಎದುರಿಸುತ್ತೇವೆಯೇ ಎಂಬುದನ್ನು ನಿರ್ಧರಿಸುತ್ತವೆ. ಇಂದು ನೀವು ಅಂತಹ ಘಟನೆಯನ್ನು ಅನುಭವಿಸಲಿದ್ದೀರಿ.
ಈ ಪರಿಸ್ಥಿತಿಯನ್ನು ನೀವು ಎಷ್ಟು ಎಚ್ಚರಿಕೆಯಿಂದ ನಿರ್ವಹಿಸುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಎಚ್ಚರಿಕೆಯಿಂದ ಮತ್ತು ಧೈರ್ಯದಿಂದ ಅದನ್ನು ನಿರ್ವಹಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ನಾನು ಮೊದಲೇ ಹೇಳಿದಂತೆ ಈ ವಿಡಿಯೋ ನಿಮ್ಮನ್ನು ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ, ಆದರೆ ಕೇವಲ ಎಚ್ಚರಿಕೆಯ ಪದವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ನಾವು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.